Friends, one small question. Right now, what are most KCT students doing? ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ವೇಟಿಂಗ್ ಫಾರ್ ರಿಸಲ್ಟ್ಸ್, ವೇಟಿಂಗ್ ಫಾರ್ ರ್ಯಾಂಕ್ ಎಷ್ಟು ಬರಬಹುದು, ಕಾಲೇಜ್ ಸಿಗುತ್ತಾ, ಕಟ್ ಆಫ್ ಏನಿರಬಹುದು, ಇಂಜಿನಿಯರಿಂಗಾ ಇಲ್ಲ ಫಾರ್ಮಸಿಯಾ, ಬ್ಯಾಂಗ್ಳೂರಲ್ಲಿ ಮಾಡೋದಾ ಇಲ್ಲ ನಿಯರ್ ರೂಮಾ? ಕರೆಕ್ಟ್ ಅಲ್ವಾ? ಬಟ್ ಲಿಸನ್ ಕೇರ್ಫುಲಿ. ಟಾಪ್ ಸ್ಟೂಡೆಂಟ್ಸ್ ಆರ್ ನಾಟ್ ವೇಟಿಂಗ್. ಅವ್ರು ಇವಾಗಲೇ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆನೆಸ್ಟ್ಲಿ ಇಫ್ ಯು ವೇಟ್ ಅಂಟಿಲ್ ರಿಸಲ್ಟ್ಸ್ ಡೇ, ನೀವು ಪ್ಯಾನಿಕ್ ಆಗೋದು ಗ್ಯಾರಂಟಿ. ರ್ಯಾಂಡಮ್ ವಾಟ್ಸಪ್ ಗ್ರೂಪ್, ರ್ಯಾಂಡಮ್ ರಿಲೇಟಿವ್ಸ್, ರ್ಯಾಂಡಮ್ ಯೂಟ್ಯೂಬ್ ಕಮೆಂಟ್ಸ್ ಇದೆಲ್ಲದನ್ನು ಫಾಲೋ ಮಾಡ್ತೀರಾ. ಆ್ಯಂಡ್ ಒನ್ ಸ್ಮಾಲ್ ಮಿಸ್ಟೇಕ್, ಜಸ್ಟ್ ಒನ್ ರಾಂಗ್ ಆಪ್ಷನ್ ಕ್ಯಾನ್ ಕಾಸ್ಟ್ ಯುವರ್ ಡ್ರೀಮ್ ಸೀಟ್. ಸೊ ಇನ್ ದಿಸ್ ವಿಡಿಯೋ ಐ ವಿಲ್ ಶೋ ಎಕ್ಸಾಕ್ಟ್ಲಿ ಹೌ ಟು ಸ್ಟೇ 10 steps ಅಹೆಡ್ ಆಫ್ ದ ಕ್ರೌಡ್. ಬನ್ನಿ ಇವತ್ತೇ ಸ್ಟಾರ್ಟ್ ಮಾಡೋಣ. ಎವ್ರಿ ಸಿಂಗಲ್ ಇಯರ್ KCT ಸ್ಟೂಡೆಂಟ್ಸ್ ಮೇಕ್ ಒನ್ ಸೇಮ್ ಮಿಸ್ಟೇಕ್. ಅವ್ರು ಏನು ಮಾಡ್ತಾರೆ ಗೊತ್ತಾ? ದೇ ವೇಟ್ ಫಾರ್ ದ್ಯಾಟ್ ಒನ್ PDF ಫ್ರಮ್ KE, ವೇಟ್ ಫಾರ್ ರಿಸಲ್ಟ್ಸ್, ವೇಟ್ ಫಾರ್ ರ್ಯಾಂಕ್, ಆ್ಯಂಡ್ ಸಡನ್ಲಿ ಬೂಮ್, ರಿಸಲ್ಟ್ಸ್ ಬಂದೇ ಬಿಡ್ತು ವಿತಿನ್ 24 hours. ಎವ್ರಿ ಒನ್ ಸ್ಟಾರ್ಟ್ ಸರ್ಚಿಂಗ್ ಬೆಸ್ಟ್ ಕಾಲೇಜಸ್ ಇನ್ ಬೆಂಗಳೂರು, ಟಾಪ್ ಫಾರ್ಮಸಿ ಕಾಲೇಜಸ್, ಲೋ ರ್ಯಾಂಕ್ ಇಂಜಿನಿಯರಿಂಗ್ ಕಾಲೇಜಸ್, ಬೆಸ್ಟ್ ಬ್ರಾಂಚಸ್, ಕಟ್ ಆಫ್ ಪ್ಲೇಸ್ಮೆಂಟ್ಸ್, ಎವ್ರಿಥಿಂಗ್ ಇನ್ ಜಸ್ಟ್ 2 days. ನಿಮಗೆ ಗೊತ್ತಾಗಲ್ವಾ? ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಟೈಮಲ್ಲಿ ಸೇಮ್ ಇನ್ಫಾರ್ಮೇಷನ್ ಹುಡುಕ್ತಾ ಇರ್ತಾರೆ. ವಾಟ್ ಹ್ಯಾಪನ್ಸ್? ಕನ್ಫ್ಯೂಷನ್ನು, ಪ್ಯಾನಿಕ್ಕು, ಸ್ಟ್ರೆಸ್ಸು, ಆ್ಯಂಡ್ ಫೈನಲಿ ಫ್ರೆಂಡ್ಸ್ ಹೇಳಿದ್ರು, ರಿಲೇಟಿವ್ಸ್ ಹೇಳಿದ್ದು, ನೇಬರ್ಸ್ ಹೇಳಿದ್ದು, ಅದನ್ನೆಲ್ಲ ಬ್ಲೈಂಡ್ಲಿ ಫಾಲೋ ಮಾಡ್ತೀರಾ. ಬಟ್ ಲಿಸನ್ ಕೇರ್ಫುಲಿ ಗೈಸ್. KCT ಇಸ್ ನಾಟ್ ಜಸ್ಟ್ ಮಾರ್ಕ್ಸ್. KCT ಇಸ್ ಅ ಸ್ಟ್ರಾಟಜಿ. ಒಂದು ಸ್ಟೂಡೆಂಟ್ಗೆ 15,000 ರ್ಯಾಂಕ್ ಬಂದರೂ ಕರೆಕ್ಟ್ ಲಿಸ್ಟ್ ಇದ್ದರೆ 10,000 ರ್ಯಾಂಕ್ ಸ್ಟೂಡೆಂಟ್ಗಿಂತಲೂ ಬೆಟರ್ ಕಾಲೇಜ್ ಸಿಗಬಹುದು. ವೈ? ಬಿಕಾಸ್ ಪ್ರಿಪ್ರೇಷನ್ ಗಿವ್ಸ್ ಕ್ಲಾರಿಟಿ, ರಿಸಲ್ಟ್ಸ್ only gives a marks. So why I am telling you this today? Because KE process is already moving. Special category update, certificate verification, slot booking, document verification, everything moves fast. And imagine, results ಬಂದಮೇಲೆ ಡಾಕ್ಯುಮೆಂಟ್ಸ್ ರೆಡಿ ಇಲ್ಲ, ಕೋರ್ಸ್ ಕ್ಲಾರಿಟಿ ಇಲ್ಲ, ಕಾಲೇಜ್ ಕ್ಲಾರಿಟಿ ಇಲ್ಲ, ರಿಸರ್ವೇಷನ್ಸ್ ಡೀಟೇಲ್ಸೇ ಗೊತ್ತಿಲ್ಲ. ಏನಾಗುತ್ತೆ? ಫುಲ್ ಪ್ಯಾನಿಕ್, ಲಾಸ್ಟ್ ಮಿನಿಟ್ ಸ್ಟ್ರೆಸ್ಸು, ಪೇರೆಂಟ್ಸ್ ಟೆನ್ಷನ್ನು, ರನ್ನಿಂಗ್ ಫ್ರಮ್ ಆಫೀಸಸ್ ಟು ಆಫೀಸಸ್. ಡೋಂಟ್ ಬಿ ದ್ಯಾಟ್ ಸ್ಟೂಡೆಂಟ್ ಅಲ್ವಾ? ಓಕೆ, ಈಗ ನೋಟ್ಬುಕ್ ತಗೊಳ್ಳಿ ಆ್ಯಂಡ್ ಫ್ರಮ್ ಟುಡೇ ಡೂ ದಿಸ್ 5 things. ಫಸ್ಟ್ ಥಿಂಗ್, ಡಿಸೈಡ್ ಯುವರ್ ಕೋರ್ಸ್. ಇಂಜಿನಿಯರಿಂಗಾ, ಫಾರ್ಮಸಿಯಾ, ಅಗ್ರಿಕಲ್ಚರಾ, ಯಾವುದೋ ಒಂದು ಕೋರ್ಸ್ನ ಡಿಸೈಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ರ್ಯಾಂಚ್ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಈಗ ಇಂಜಿನಿಯರಿಂಗಲ್ಲಿ CSCಯಾ, AML, ECಯಾ, ಆ ಥರ ಬ್ರ್ಯಾಂಚಸ್ನ ಡಿಸೈಡ್ ಮಾಡ್ಕೊಳ್ಳಿ. ಫಾರ್ಮಸಿ ಅಂದರೆ B ಫಾರ್ಮಸಿಯಾ, ಫಾರ್ಮಾ ಡಿಯಾ ಅಂತೇಳಿ ಬರ್ಕೊಳ್ಳಿ. ಆಮೇಲೆ ಸಿಟಿ ಪ್ರಿಫರೆನ್ಸ್. ಬೆಂಗಳೂರು ಬೇಕಾ, ಮೈಸೂರು ಬೇಕಾ, ನಿಯರ್ ಹೋಮ್ ಬೇಕಾ, ಹಾಸ್ಟೆಲ್ ಓಕೆನಾ, ಟ್ರಾವೆಲ್ ಮಾಡ್ತೀರಾ, ಅದನ್ನು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಸ್ಟೆಪ್ ನಂಬರ್ 4, ಬಡ್ಜೆಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್ ಕಾಲೇಜಾ, ಪ್ರೈವೇಟ್ ಕಾಲೇಜಾ, ಏಡೆಡಾ, ಮ್ಯಾನೇಜ್ಮೆಂಟ್ ಬೇಕಾ, ಟಾಕ್ ಓಪನ್ಲಿ ವಿತ್ ಯುವರ್ ಫ್ಯಾಮಿಲಿ, ಅವಾಯ್ಡ್ ಟೆನ್ಷನ್ ಲೇಟರ್. ಆ್ಯಂಡ್ ಸ್ಟೆಪ್ 5, ಮೋಸ್ಟ್ ಇಂಪಾರ್ಟೆಂಟ್, 3 layer ಲಿಸ್ಟ್. ಡ್ರೀಮ್ ಕಾಲೇಜಸ್, ರಿಯಲಿಸ್ಟಿಕ್ ಕಾಲೇಜಸ್, ಸೇಫ್ ಕಾಲೇಜಸ್. ಡ್ರೀಮ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ಗಿಂತ ಸ್ವಲ್ಪ ಮೇಲೆ ಕಟ್ ಆಫ್ ಇರುವ ಕಾಲೇಜಸ್, ರಿಯಲಿಸ್ಟಿಕ್ ಯುವರ್ ರೇಂಜ್, ಸೇಫ್ ಬ್ಯಾಕಪ್. ಇದು ತುಂಬ ಇಂಪಾರ್ಟೆಂಟ್. ದಿಸ್ ಒನ್ ಸ್ಟೆಪ್ ಅಲೋನ್ ಕ್ಯಾನ್ ಸೇವ್ ಯುವರ್ ಕೌನ್ಸಿಲಿಂಗ್. ಈಗ ನಾವು 50-50 ಸೀಕ್ರೆಟ್ ಮಾತಾಡ್ಕೊಳ್ಳೋಣ. ಆ್ಯಂಡ್ ಒನ್ ಮೋರ್ ಸೀಕ್ರೆಟ್, ಮೆನಿ ಸ್ಟೂಡೆಂಟ್ ಫಾರ್ಗೆಟ್ ದಿಸ್. KCT ಇಸ್ ನಾಟ್ ಓನ್ಲಿ ಅ CET ಮಾರ್ಕ್ಸ್, ಇಟ್ಸ್ 50% ಬೋರ್ಡ್ ಮಾರ್ಕ್ಸ್ ಪ್ಲಸ್ 50% CET ಮಾರ್ಕ್ಸ್. ಸೊ ಮೆನಿ ಆಫ್ ಯು ಆಲ್ರೆಡಿ ನೋ ಯುವರ್ ಬೋರ್ಡ್ ಮಾರ್ಕ್ಸ್. ಆನ್ಸರ್ ಕೀ ಕೂಡ ಚೆಕ್ ಮಾಡಿದ್ದೀರಾ. ಸೊ ಆನೆಸ್ಟ್ಲಿ ಅಪ್ರಾಕ್ಸಿಮೇಟ್ ರ್ಯಾಂಕ್ ರೇಂಜ್ ನಿಮಗೆ ಇವಾಗಲೇ ಗೆಸ್ ಮಾಡಬಹುದು. ಆ್ಯಂಡ್ ಇಫ್ ಯುವರ್ ಬೋರ್ಡ್ ಮಾರ್ಕ್ಸ್ ಆರ್ ಸ್ಟ್ರಾಂಗ್, ಈವನ್ ಡಿಸೆಂಟ್ CET ಮಾರ್ಕ್ಸ್ ಕ್ಯಾನ್ ಗಿವ್ ಯು ಅಮೇಝಿಂಗ್ ರ್ಯಾಂಕ್. ಸೊ ವೇಟ್ ಮಾಡೋದು ನಿಲ್ಲಿಸಿ, ಪ್ಲಾನಿಂಗ್ ಸ್ಟಾರ್ಟ್ ಮಾಡಿ. ಬಿಕಾಸ್ ಕಾನ್ಫಿಡೆನ್ಸ್ ಬರೋದು ಪ್ಲಾನ್ ಇದ್ದಾಗ. So today's challenge, don't wait for results. Open one notebook, write my KCET 2026 college list and start today, not tomorrow, today. And in my next video I'll show you how to make this entire list in just 10 minutes using 2025 cutoff data. So subscribe ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ಕಾಲೇಜ್ ಲಿಸ್ಟ್ ಸ್ಟಾರ್ಟೆಡ್ ಅಂತ ನಾನು ನೋಡ್ತೀನಿ ಯಾರು ಎಷ್ಟು ಸೀರಿಯಸ್ ಆಗಿ ಇದ್ದೀರಾ ಅಂತೇಳಿ. Then comment right now. See you in the next video. Bye bye.